ಸೊ ಮಹಾಭಾರತ ರಹಸ್ಯಗಳು 600ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಮಿಸ್ಟೀರಿಯಸ್ ಹ್ಯಾಂಡ್ಸ್ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾರ್, ಅಶ್ವಮೇಧ ಯಾಗ ಹೇಗೆ ಪುಣ್ಯ ಪ್ರಾಯಶ್ಚಿತ್ತ ಕೊಡೋದು ತಿಳಿಸಿ. ಯಾಕೆಂದರೆ ಮತ್ತದೇ ಯುದ್ಧ, ಮತ್ತದೇ ಪ್ರಾಣಹಾನಿ, ಕಪ್ಪ ಕಾಣಿಕೆಗೆ ಒತ್ತಾಯ, ರಾಜರ ಮೇಲೆ ಆಧಿಪತ್ಯ, ಇದೇ ಪುನರಾವರ್ತನೆ ಆಗುತ್ತೆ ಅಲ್ವೇ? ಇದು ಆದರೆ ಪುಣ್ಯ ಬರುತ್ತೆ ಹೇಗೆ, ಪ್ರಾಯಶ್ಚಿತ್ತ ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಅಶ್ವಮೇಧ ಯಾಗ ಇಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ದು ಬಂಧು ಹತ್ಯೆಗೆ ಪ್ರಾಯಶ್ಚಿತ್ತ ಅಂತ. ಅಂದರೆ ಅಪಾರವಾದ ಬಂಧು ಹತ್ಯೆ ಇಲ್ಲಿ ನಡೆದಷ್ಟು ಸಾಧಾರಣವಾಗಿ ನಡೆದಿಲ್ಲ ಆ ಕಾಲದಲ್ಲಿ ಅಂತ ತಗೊಂಡ್ರೆ. ಯುದ್ಧಗಳು ನಡೆದಿವೆ, ಆದರೆ ಇಷ್ಟು ಪ್ರಮಾಣದ ಬಂಧು ಹತ್ಯೆಗೆ ಕುರುಕ್ಷೇತ್ರ ಯುದ್ಧ ಒಂದೇ ಉದಾಹರಣೆಯಾಗಿ ನಿಂತುಕೊಳ್ಳುತ್ತೆ ನಮಗೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಅಂತ ಅವ್ರು ಹೇಳಿದ್ದು ವ್ಯಾಸರಲ್ಲಿ. ಕೃಷ್ಣನ ಅದನ್ನ ಅನುಮೋದಿಸಿದ್ದು ಅಂತ. ವಾಸ್ತವವಾಗಿ ಅಶ್ವಮೇಧ ಯಾಗ ಅನ್ನೋದು ಪ್ರಾಯಶ್ಚಿತ್ತಕ್ಕಾಗಿ ಮಾಡೋದು ಅಂತ. ಆದರೆ ಇಲ್ಲಿ ಈ ಹಿಂಸೆ ಎಲ್ಲವೂ ತಪ್ಪು, ಅದಕ್ಕಾಗಿ ಪ್ರಾಯಶ್ಚಿತ್ತ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ ಅದು. ಹಾಗೆ ಅಂತಾಗಿದ್ರೆ ಯುದ್ಧ ಮುಗಿದ ಕೂಡಲೇ ಕೃಷ್ಣನ ವ್ಯಾಸರೋ ಯುಧಿಷ್ಠಿರ ನೀನು ಅಶ್ವಮೇಧ ಯಾಗ ಮಾಡು ಅಂತ ಹೇಳಬೇಕಾಗಿತ್ತು ಅಲ್ವಾ? ನೀನು ಕೊಂದಿದ್ದಿ, ಅದು ತಪ್ಪು, ಯಾಕೆಂದರೆ ಹಿಂಸೆ ತಪ್ಪು, ಆದ್ದರಿಂದಾಗಿ ನೀನು ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿಲ್ಲ. ಅದು ಯಾವಾಗ ಹೇಳಿದ್ದು ಅಂದರೆ ಅವನು ಏನು ಮಾಡಿದರೂ ಮುಗಿಲಿಲ್ವಲ್ಲ, ಆವಾಗ ಬಂದಿದ್ದಲ್ವ ಅದು. ನೀನು ಆಯ್ತಪ್ಪ, ನೀನು ಕಾಡಿಗೆ ಹೋಗ್ತೀನಿ, ಅಲ್ಲೂ ಇರ್ತೀನಿ, ಅಲ್ಲೆಲ್ಲ ಬಿಡ್ತೀನಿ, ಆಯ್ತು ಇದರಿಂದ ಒಳ್ಳೆ ಕೆಲಸ ಮಾಡು, ಆಯ್ತು ಇದರಲ್ಲಿ ಯಜ್ಞ ಯಾಗ ಮಾಡು, ಅಲ್ಲೋಗಿ ತಪಸ್ ಮಾಡ್ತೀಯ ಅಲ್ವ ದೇವರನ್ನು ಕುರಿತು, ಇಲ್ಲಿ ಯಜ್ಞ ಯಾಗ ಮಾಡು, ದೇವರನ್ನು ತೃಪ್ತಿಪಡಿಸು, ಇದೇ ಹಣದಲ್ಲಿ ನೀನು ಸ್ವಂತಕ್ಕೆ ಉಪಯೋಗಿಸಬೇಡ ಅಂತ ಹೇಳ್ತಾ ಇನ್ನೂ ನಾ ಬಂಧು ಹತ್ಯೆ ಅಂತಂದಾಗ ಆಯ್ತು ಒಂದು ಅಶ್ವಮೇಧ ಯಾಗ ಮಾಡು ಅಂತ ಹೇಳಿದ್ದೆ ಹೊರತು ಕುರುಕ್ಷೇತ್ರದ ಬಂಧು ಹತ್ಯೆ ಅನ್ನೋದೊಂದು ಅಪರಾಧ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಶ್ವಮೇಧ ಯಾಗ ಮಾಡು ಅಂತ ಹೇಳಿದ್ದಲ್ಲ. ಹಾಗಾಗಿ ಅದು ಯುಧಿಷ್ಠಿರನನ್ನು ಸಮಾಧಾನ ಮಾಡೋದಕ್ಕೆ ಬಂದಿದ್ದ. ಅವನು ಅದು ಹೇಳಿದ ಮೇಲೆ ಸುಮ್ಮನಾದ ಅವನು. ಅಲ್ಲಿ ತನಕ ಅವನು ಅದನ್ನೇ ಹಠ ಮಾಡ್ತಾ ಇದ್ನಲ್ಲ, ಅದು ಅಂತ. ಮತ್ತು ಇಲ್ಲಿ ಹಿಂಸೆ ಅಹಿಂಸೆ ಅನ್ನೋದಕ್ಕೆ ನಾವು ಅಂದ್ಕೊಳ್ಳೋದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಅಂದರೆ ನಾವು ಒಂದು ಒಪ್ಪಿಕೊಳ್ಳೇಬೇಕು, ಹಿಂಸೆ ಎಲ್ಲವೂ ತಪ್ಪಲ್ಲ ಅಂತ. ಅದರ ಅರ್ಥ ಹಿಂಸೆ ಮಾಡಬೇಕು ಅಂತ ಅರ್ಥ ಅಲ್ಲ. ಹಿಂಸೆ ಅನ್ನೋದು ಬದುಕಿನ ಒಂದು ಅವಿಭಾಜ್ಯ ಅಂಗ ಹೌದು ಅಂತ. ಈಗ ಬೇಡದೇ ಇರೋ ಭಾಗ ದೇಹದಲ್ಲಿ ಬೆಳೆದ್ರೆ ಅದು ಕತ್ತರಿಸಿ ಬಿಸಾಕಬೇಕು. ಆಪರೇಷನ್ ಅನ್ನೋದು, ಶಸ್ತ್ರಚಿಕಿತ್ಸೆ ಅನ್ನೋದು ನಡೀತಾ ಇರುತ್ತೆ. ಬೇಡದ ಭಾಗವನ್ನು ಕತ್ತರಿಸಿ ಹಾಕ್ತೀವಿ ನಾವು. ಕತ್ತರಿಸೋದು ಯಾವಾಗ ಅಂದರೆ ಮೊದಲೇ ಕತ್ತರಿಸ್ಬಿಡ್ತೀವ ಅಂದರೆ ಇಲ್ಲ, ಅನಿವಾರ್ಯ ಆದಾಗ ಆ ಹಿಂಸೆ ಅನಿವಾರ್ಯ ಆಗತ್ತೆ. ಹಾಗೆ ಹಿಂಸೆ ಅನ್ನೋದು ಅನಿವಾರ್ಯವಾದ ಸಂಗತಿಯಲ್ಲಿ ದೇಹಕ್ಕೆ ಹೇಗೋ ಸಮೂಹದಲ್ಲಿಯೂ ಅಂಥ ಹಿಂಸೆಗಳು ಬರುತ್ತೆ. ಮತ್ತು ಬೇಕೋ ಬೇಡವೋ ಯುದ್ಧ ಅನ್ನೋದಂತೂ ಹುಟ್ಕೊಳ್ಳುತ್ತೆ ಜಗತ್ತಲ್ಲಿ ಅಂತ ನಾವು ಹಿಂದೂ ತುಂಬ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಯುದ್ಧದ ಹೊತ್ತಿನಲ್ಲೆಲ್ಲ ಬಂದಾಗ ಯುದ್ಧ ಅನ್ನೋದು ಅಪೇಕ್ಷಿತ ಅಲ್ಲ, ಅದರ ಅನಿವಾರ್ಯ ಆದರೆ ಮಾಡಲೇಬೇಕಾಗತ್ತೆ ಅಂತ. ಅದರಿಂದಾಗಿ ಯುದ್ಧಕ್ಕೆ, ಎಲ್ಲ ಯುದ್ಧಕ್ಕೂ ಅಶ್ವಮೇಧ ಯಾಗ ಪ್ರಾಯಶ್ಚಿತ್ತ ಅಲ್ಲ, ಬಂಧು ಹತ್ಯೆಯ ದೋಷಕ್ಕೆ ಅದು ಪ್ರಾಯಶ್ಚಿತ್ತ ಅಂತ ಇರೋದು. ಆದ್ದರಿಂದಾಗಿ ಮತ್ತೆ ಯುದ್ಧ ಉಂಟು ಮಾಡುವಂತಹ ಅಶ್ವಮೇಧ ಯಾಗ ಹೇಗೆ ಪ್ರಾಯಶ್ಚಿತ್ತ ಆಗತ್ತೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳಲ್ಲ ಅಂತ. ಮತ್ತು ಈ ಮುಂದಿನ ಅಶ್ವಮೇಧ ಯಾಗದಲ್ಲೂ ತುಂಬ ಆ ಥರದ್ದನ್ನು ಮಾಡೋಲ್ಲ ಅವರು. ಅಂದರೆ ವಾಸ್ತವವಾಗಿ ಅಶ್ವಮೇಧ ಯಾಗದಲ್ಲಿ ಆಧಿಪತ್ಯ ಸಾಧಿಸಬೇಕು ಅಂತಾಗಲಿ ಜನರ ಮೇಲೆ, ಅವ್ರ ಹತ್ರ ಅವ್ರನ್ನೆಲ್ಲ ಯುದ್ಧ ಮಾಡಿ ಸೋಲಿಸಬೇಕು ಅಂತಾಗಲಿ ಅಶ್ವಮೇಧ ಯಾಗದ ಗುರಿ ಅಲ್ಲ. ಅಶ್ವಮೇಧ ಯಾಗವನ್ನು ಒಬ್ಬನೇ ಮಾಡೋಕ್ಕಾಗೋಲ್ಲ, ಅದರ ಅಷ್ಟು ಖರ್ಚಿದೆ, ಅದಕ್ಕೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಬೇಕು, ಪ್ರತಿ ದೇಶದವರು ಅದಕ್ಕೆ ಕಾಣಿಕೆ ಕೊಡಬೇಕು. ಇಲ್ಲೂ ಮುಂದೆ ಬರುತ್ತೆ. ಇವನು ಅಶ್ವಮೇಧ ಯಾಗ ಮಾಡುವಾಗ ಮುಂದೆ ಹೇಳೋಣ ವಿಸ್ತಾರವಾಗಿ. ಯುಧಿಷ್ಠಿರ ಹೇಳ್ತಾನೆ ಅದನ್ನು, ಏನು ಅಂದರೆ ನಮ್ಮ ಯುದ್ಧಕ್ಕೆ ಬಂದು ಎಲ್ಲರೂ ಸತ್ತೋದ ಮೇಲೆ ಅವರ ಮಕ್ಕಳೋ ಮೊಮ್ಮಕ್ಕಳೋ ಯಾರೋ ರಾಜ್ಯಭಾರ ಮಾಡ್ತಾ ಇದ್ದಾರೆ, ನಾನು ಮತ್ತೆ ಅವ್ರ ಹತ್ರ ಹೋಗಿ ಇದಕ್ಕೆ ಕಾಣಿಕೆ ಕೊಡಿ ಅಂತ ತಂದು ಅಶ್ವಮೇಧ ಯಾಗ ಮಾಡೋಲ್ಲ, ನಾನು ಮಾಡೋ ಮನಸ್ಸಿಲ್ಲ ನನಗೆ ಅಂತ ಹೇಳ್ತಾನೆ. ಹಾಗಿದ್ರೆ ಅಶ್ವಮೇಧ ಯಾಗದ ಖರ್ಚಿಗೆ ಏನು ಮಾಡಬೇಕು ಅನ್ನೋದಕ್ಕೆ ವ್ಯಾಸರು ಬೇರೆ ದಾರಿ ಹುಡುಕೊಡ್ತಾರೆ. ಅಂದರೆ ಅದರ ಅರ್ಥ ಏನು, ಅಲ್ಲಿ ಹೋಗ್ತಾ ಇರೋದು ಅಶ್ವಮೇಧ ಯಾಗಕ್ಕೆ ಬೇಕಾದ ಹಣ ಸಂಗ್ರಹಕ್ಕೇನೆ, ಆಧಿಪತ್ಯ ಅಲ್ಲ. ಆದರೆ ರಾಜಸೂಯ ಯಾಗ ಇದೆಯಲ್ಲ, ಅದು ಆಧಿಪತ್ಯಕ್ಕೆ. ರಾಜಸೂಯ ಯಾಗ ಮಾಡಿದವ ಚಕ್ರವರ್ತಿ ಅಂತ ಅನ್ಸ್ಕೊಳ್ತಾನೆ. ಅಶ್ವಮೇಧ ಯಾಗ ಮಾಡಿದವನು ಹಾಗಲ್ಲ, ಅವನು ಈಗ ಯಾರೊಬ್ಬ ಕುದುರೆ ಕಟ್ಟದೆ ಕಾಣಿಕೆ ಕೊಟ್ಟ ಅಂದರೆ ಅವನು ಇವನಿಗೆ ಸೋತ ಅಂತಲ್ಲ, ಹಂಗೆ ಬಂದ್ಬಿಟ್ಟಿದ್ದಾರೆ ಮುಂದೆ, ಹಾಗೆ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ. ಅವನು ಸೋತ ಅಂತಲ್ಲ, ನಿನ್ನ ಜೊತೆಗೆ ನಾನು ಇನ್ವಾಲ್ವ್ ಆಗ್ತೀನಿ ನೀನು ಮಾಡ್ತಾ ಇರೋ ಯಜ್ಞದಲ್ಲಿ ಅಂತ ಅಷ್ಟೇ. ಹಾಗಾಗಿ ಇಲ್ಲಿ ಸೋಲುಗೋಲುವಿನ ವಿಷಯ ಇಲ್ಲ.